ದಟ್ಟವಾದ ಅರಣ್ಯದಲ್ಲಿ ಗಂಡ ಹೆಂಡತಿ ಇಬ್ಬರು ಆನೆಗಳು ಸೌದೆಯನ್ನು ಮಾರ್ತಾ ಇದ್ರು. ಒಂದು ದಿನ ಗಂಡು ಆನೆ ಸೌದೆಯನ್ನು ಮಾರಲು ಹೋಗುವಾಗ ತನ್ನ ಹೆಂಡತಿ ಜೊತೆ ಹೀಗೆ ಹೇಳಿತು. ಇಲ್ಲಿ ನೋಡಿ ಹೆಂಡತಿ, ನಾನು ಸಿಂಹರಾಜನಿಗೆ ಸೌದೆಯನ್ನು ಮಾರಲು ಹೋಗ್ತಾ ಇದ್ದೀನಿ. ನಾನು ಯಾವಾಗ ಬರ್ತೀನಿ ಅಂತ ನನಗೆ ಗೊತ್ತಿಲ್ಲ. ನೀನು ಬೇಗ ಊಟ ಮಾಡಿ ನಿದ್ರೆ ಮಾಡು. ಹೋಗಿ ಹೋಗಿ, ಯಾವಾಗ ನೋಡಿದ್ರು ವ್ಯಾಪಾರ ಅಂತ ಹೋಗ್ತೀರಾ? ನನ್ನ ಯೋಚನೆ ನಿಮಗೆ ಸ್ವಲ್ಪ ಆದರೂ ಇದೆಯಾ? ಇವಾಗ ಏನಾಯ್ತು ಅಂತ ನಾನು ಹೊರಗಡೆ ಹೊರಡ್ತಾ ಇರುವಾಗ ಹೀಗೆಲ್ಲ ಮಾತಾಡ್ತಿದ್ದೀಯಾ? ನಮಗೆ ಮದುವೆ ಆಗಿ 10 ವರ್ಷ ಆದರೂ ನಮಗೆ ಒಂದು ಮಗು ಇಲ್ಲ. ಅದ್ರ ಬಗ್ಗೆ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ನನಗೆ ನಿನ್ನ ಕಷ್ಟ ಅರ್ಥ ಆಗ್ತಿದೆ. ಮನೆಗೆ ಒಂದು ಮಗು ಇಲ್ಲ ಅಂತ ನೀನೆಷ್ಟು ಚಿಂತೆ ಮಾಡ್ತಿದ್ದೀಯೋ ಅದೇ ರೀತಿ ವ್ಯಾಪಾರದಲ್ಲಿ ನನಗೆ ಒಂದು ವಾರಿಸು ಇಲ್ಲ ಅಂತ ನಾನು ಕೂಡ ಚಿಂತೆ ಮಾಡ್ತಿದ್ದೀನಿ. ಆದರೆ ಆ ದೇವರಿಗೆ ಗೊತ್ತು ಯಾರಿಗೆ ಯಾವಾಗ ಏನು ಕೊಡಬೇಕು ಅಂತ. ಇಷ್ಟು ದಿನ ನಾವು ಕಾಯ್ಕೊಂಡಿದ್ದೋ, ಇನ್ನು ಸ್ವಲ್ಪ ದಿನ ಕಾಯೋಣ, ಏನಾಗುತ್ತೆ ಅಂತ ನೋಡೋಣ. ಹೀಗೆ ಆ ಆನೆ ಸೌದೆಗಳನ್ನು ಎತ್ತಿಕೊಂಡು ಸಿಂಹರಾಜನ ಮನೆಗೆ ಹೋಯಿತು. ಹೀಗೆ ಆ ಆನೆ ಸಿಂಹರಾಜನ ಮನೆಗೆ ಹೋಗಿ ಆ ದೊಡ್ಡ ದೊಡ್ಡ ಸೌದೆಗಳನ್ನು ಕೊಟ್ಟು ಬರುವಾಗ ದಾರಿಯಲ್ಲಿ ಆ ಆನೆಗೆ ನೀರಿನ ದಾಹ ಆಯಿತು. ಆಗ ಕತ್ತಲಾದ ಆ ಸಮಯದಲ್ಲಿ ಆನೆ ನೀರು ಕುಡಿಯಲು ಒಂದು ನದಿಯ ಬಳಿ ಹೋಯಿತು. ಆ ನೀರೊಳಗೆ ಒಂದು ಮೊಸಳೆ ಅವಿತು ಕುಳಿತುಕೊಂಡು ಹೀಗೆ ಯೋಚನೆ ಮಾಡ್ತು. ಆಹಾ, ನನಗೆ ಎಷ್ಟು ಒಳ್ಳೆ ಅವಕಾಶ ಸಿಕ್ಕಿದೆ. ಈ ಆನೆ ನೀರಲ್ಲಿ ಕಾಲಿಟ್ಟ ತಕ್ಷಣ ಅದರ ಮಾಂಸವನ್ನು ಕಚ್ಚಿ ನಾನು ತಿನ್ಬೇಕು. ಹಾಗೆ ಹೇಳಿ ಆ ಮೊಸಳೆ ನದಿಯ ದಡದಲ್ಲೇ ನಿಂತಿತ್ತು. ಆಗ ಅಲ್ಲಿಗೆ ಒಂದು ಚುರುಕಾದ ಸಿಂಹ ಕುತ್ತಿಗೆಯಲ್ಲಿ ಚಿನ್ನವನ್ನು ಹಾಕಿಕೊಂಡು ಆ ಮರದ ಹತ್ರ ಬಂದು ನಿಂತಿತು. ಅದು ಆನೆಯನ್ನು ನೋಡಿ, ನಿಲ್ಲಿ ಆನೆ, ನಿಲ್ಲಿ, ನೀವು ಆ ನದಿ ಹತ್ರ ಹೋಗಬೇಡಿ. ಏನ್ ಸಿಂಹ, ಈ ನದಿಯಿಂದ ನೀರು ಕುಡಿಯದ ಹಾಗೆ ಹೀಗೆ ಬಂದು ನನ್ನ ತಡಿತಾ ಇದೆಯಲ್ಲ? ಈ ನೀರೇನು ನಿನ್ನ ತಂದೆಯ ಆಸ್ತಿಯಾ? ಅರೆ, ನನ್ನ ಮಾತನ್ನು ಮೊದಲು ಸ್ವಲ್ಪ ಕಿವಿ ಕೊಟ್ಟು ಕೇಳು. ಆ ನದಿಯಲ್ಲಿ ನೀನು ನೀರು ಕುಡಿಯಲು ಹೋದಾಗ ತೀರುವುದು ನಿನ್ನ ದಾಹ ಅಲ್ಲ, ನಿನ್ನ ಜೀವ. ಅದರೊಳಗೆ ಒಂದು ಮೊಸಳೆ ಅವಿತು ಕುಳಿತಿದೆ. ಅಯ್ಯಯ್ಯೋ, ಮೊಸಳೆನಾ? ನನ್ನನ್ನು ಕ್ಷಮಿಸು ಸಿಂಹ. ನಾನು ನಿನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಏನೇನೋ ಮಾತಾಡ್ಬಿಟ್ಟೆ. ಪರವಾಗಿಲ್ಲ ಆನೆ, ನೀನು ಬೈದೆ ಅಂತ ನಾನು ಬೇಜಾರು ಮಾಡ್ಕೊಳ್ಳೋಕ್ಕೆ ನನಗೆ ತಂದೆ ತಾಯಿನ ಇದ್ದಾರೆ. ಏನು, ನಿನಗೆ ತಂದೆ ತಾಯಿ ಇಲ್ವಾ? ಅಯ್ಯೋ, ನಿನ್ನ ನೋಡಬೇಕಾದ್ರೆ ನನಗೆ ತುಂಬಾ ಬೇಜಾರಾಗ್ತಿದೆ. ಹಾಗಾದರೆ ನೀನು ನನ್ನ ಜೊತೆನೇ ನನ್ನ ಮನೆಗೆ ಬರ್ತೀಯಾ? ಯಾಕಂದರೆ ನನಗೆ ಮಕ್ಕಳಿಲ್ಲ. ಹೀಗೆ ಆ ಆನೆ ಹೇಳಿದ ತಕ್ಷಣ ತಂದೆ ತಾಯಿ ಇಲ್ಲದಂತಹ ಆ ಸಿಂಹ ಆನೆಯ ಮಾತನ್ನು ಕೇಳಿ ಆ ಆನೆಯ ಜೊತೆಗೆ ಅದರ ಮನೆಗೆ ಹೋಯಿತು. ಆನೆ ಕೂಡ ಸಂತೋಷದಿಂದ ಆ ಸಿಂಹವನ್ನು ಮನೆಗೆ ಕರ್ಕೊಂಡೋಗಿ ಹೀಗೆ ಹೇಳಿತು. ಏನಮ್ಮ ನನ್ನ ಹೆಂಡತಿ, ಯಾರು ಬಂದಿದ್ದಾರೆ ಅಂತ ನೋಡು. ಯಾರೀ ಈ ಚಿಕ್ಕ ಸಿಂಹ? ಅದೆಲ್ಲ ನಾನು ನಿಧಾನವಾಗಿ ನಿನಗೆ ಆಮೇಲೆ ಹೇಳ್ತೀನಿ. ಮೊದಲು ನನಗೂ ಚಿಕ್ಕ ಸಿಂಹಕ್ಕೂ ಊಟವನ್ನು ಸಿದ್ಧ ಮಾಡು. ಹಾಗೆ ಹೇಳಿದ ತಕ್ಷಣ ಆನೆಯ ಹೆಂಡತಿ ಸಿಂಹಕ್ಕೂ ಆನೆಗೂ ಊಟವನ್ನು ಕೊಟ್ಲು. ಆಗ ಸಿಂಹ ಊಟವನ್ನು ಮಾಡಿ ಅಲ್ಲೇ ನಿದ್ರೆಯನ್ನು ಮಾಡಿತ್ತು. ಆಗ ಆ ಆನೆಯ ಹೆಂಡತಿ ಆನೆಯ ಬಳಿ ಬಂದು ಹೀಗೆ ಕೇಳಿದ್ಲು. ಯಾರು ರೀ ಈ ಚಿಕ್ಕ ಸಿಂಹ? ನಿಮ್ಮ ಸಂಬಂಧಿಕರ? ಸಿಂಹ ನನಗೆ ಹೇಗೆ ಸಂಬಂಧ ಆಗಕ್ಕಾಗೋದು? ಹುಚ್ಚಿಯೇ, ನಮಗೆ ಮಕ್ಕಳಿಲ್ಲ ಅಂತ ನೀನು ತುಂಬ ಚಿಂತೆ ಮಾಡ್ತಿದ್ದೆ ಅಲ್ಲ, ಅದಕ್ಕೆ ಅನಾಥವಾಗಿದ್ದ ಈ ಸಿಂಹವನ್ನು ನಾನು ಮನೆಗೆ ಕರ್ಕೊಬಂದೆ. ಏನು, ಅನಾಥ ಸಿಂಹನ? ನಾವು ಹೇಗೆ ರೀ ಒಂದು ಸಿಂಹವನ್ನು ನಮ್ಮ ಜೊತೆಗೆ ಬೆಳೆಸಕ್ಕಾಗುತ್ತೆ? ಸಾಕು ನಿಲ್ಸು. ನಿನ್ನೆ ತನಕ ನಮಗೆ ಮಕ್ಕಳಿಲ್ಲ ಅಂತ ಕೊರಗ್ತಾ ಇದ್ದೆ. ಇವಾಗ ಒಂದು ಸಿಂಹನ ಕರ್ಕೊಬಂದ್ರೆ ಏನೇನೋ ಕತೆಗಳನ್ನ ಹೇಳ್ತೀಯಾ? ಅದು ಹಾಗೆ ಅಲ್ಲ ರೀ, ನನ್ನ ಮಾತನ್ನ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇವಾಗ ಎಲ್ಲ ನನಗೆ ಕೇಳಕ್ಕೆ ಆಗೋದಿಲ್ಲ. ನನಗೆ ಬೆಳಿಗ್ಗೆಯಿಂದ ನಡೆದು ತುಂಬಾ ಸುಸ್ತಾಗ್ತಾ ಇದೆ. ನಾನು ಹೋಗಿ ಮಲಗಿ ನಿದ್ರೆ ಮಾಡ್ತೀನಿ. ಹಾಗೆ ಹೇಳಿ ಆನೆ ಮಲಗಿ ನಿದ್ರೆಯನ್ನು ಮಾಡಿತು. ಆಗ ಈ ಆನೆಯ ಹೆಂಡತಿ ಈ ಸಿಂಹವನ್ನು ಹೇಗಾದ್ರೂ ಮನೆ ಬಿಟ್ಟು ಬೆರೆಸ್ಬೇಕು ಅಂತ ಯೋಚನೆ ಮಾಡ್ತು. ಇದು ಹೀಗೆ ಇರುವಾಗ ಸಿಂಹರಾಜನ ಗುಹೆಯಲ್ಲಿ ನಿದ್ರೆ ಮಾಡ್ತಿದ್ದ ಸಿಂಹರಾಣಿ ಹೀಗೆ ಕನಸನ್ನು ಕಂಡ್ಲು. ಸಿಂಹರಾಣಿ ಮತ್ತು ಸಿಂಹರಾಜ ಹಾಗೇನೆ ಸಿಂಹ ಸ್ನಾನ ಮಾಡ್ಲಿಕ್ಕೆ ಅಂತ ನದಿ ಹತ್ರ ಹೋದಾಗ ಸಿಂಹರಾಜ ಒಂದು ಚಿನ್ನದ ಚೈನನ್ನು ಸಿಂಹ ಕುತ್ತಿಗೆಯಲ್ಲಿ ಹಾಕಿ
ಸಿಂಹರಾಣಿ, ಇವಾಗ ನಾನು ಸಿಂಬಾ ಕುತ್ತಿಗೆಯಲ್ಲಿ ಹಾಕಿದೆ ಅಲ್ವಾ ಚಿನ್ನದ ಸರ. ಈ ಸರವನ್ನು ನಾನು ಚಿಕ್ಕದಿದ್ದಾಗ ನಮ್ಮ ತಂದೆ ನನ್ನ ಕುತ್ತಿಗೆಯಲ್ಲಿ ಹಾಕಿದ್ದು. ಅದನ್ನು ನೀನೇ ಸರಿಯಾಗಿ ನೋಡ್ಕೋಬೇಕು. ಸರಿ ರೀ. ಹಾಗೆ ಸಿಂಹರಾಜ ಮತ್ತು ಸಿಂಹರಾಣಿ ಮಾತಾಡ್ತಿರುವಾಗ ಸಿಂಬಾ ನೀರನ್ನು ಕುಡಿಯಲು ಅಂತ ನದಿಗೆ ಹೋಗಿ ನೀರನ್ನು ಕುಡಿತಾ ಇದ್ದಾಗ ನೀರಿನ ರಭಸ ಜಾಸ್ತಿ ಆದಾಗ ಸಿಂಬಾ ನೀರಿನಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟ. ಅದನ್ನು ನೋಡಿ ಸಿಂಹರಾಣಿ ಹೆದರಿ ಹೋಗಿ ಸಿಂಬಾ ಅಂತ ಜೋರಾಗಿ ಕಿರ್ಚ್ಕೊಳ್ತು. ಸಿಂಬಾ! ಏನಾಯ್ತು? ಪುನಃ ಅದೇ ಕನ್ಸಾ? ಹೌದು ರೀ. ನೀನು ಯಾವ ಚಿಂತೆ ಇಲ್ಲದೆ ನಿದ್ರೆ ಮಾಡು. ಯಾವತ್ತಾದ್ರೂ ಒಂದಿನ ಆ ದೇವ್ರೇ ನಮ್ಮ ಮಗುವನ್ನು ನಮ್ಮ ಜೊತೆ ಕರ್ಕೊಬಂದು ಸೇರಿಸ್ತಾನೆ. ಮರುದಿನ ಬೆಳಿಗ್ಗೆ ಆನೆ ಸೌದೆಗೋಸ್ಕರ ಕಾಡಿಗೆ ಹೋಯಿತು. ಆಗ ನಿದ್ರೆ ಮಾಡ್ಕೊಂಡಿದ್ದ ಆ ಸಿಂಹದ ಮರಿಯ ಮೇಲೆ ಆನೆ ನೀರನ್ನು ತೆಗೆದುಕೊಂಡು ಬಂದು ಹಾಕಿ ಹೀಗೆ ಹೇಳಿತು. ಏಯ್ ಚಿಕ್ಕ ಸಿಂಹ, ನಿದ್ರೆ ಮಾಡಿದಲ್ಲ ಸಾಕು, ಎದ್ದು ಮನೆ ಕೆಲಸ ನೋಡು. ಹಾಗೆ ಅಂತ ಆನೆ ಕಿರ್ಚಿದ ತಕ್ಷಣ ಕಿರ್ಚಿದ್ದು ತನ್ನ ತಾಯಿ ಅಂತ ಆ ಸಿಂಹ ಎಲ್ಲ ಕೆಲಸವನ್ನು ಮಾಡಿತು. ಸ್ವಲ್ಪ ಸಮಯದಲ್ಲಿ ಆ ಸಿಂಹದ ಮರಿಗೆ ತುಂಬಾನೇ ಹಸಿವಾಯಿತು. ಅದರಿಂದ ತನ್ನ ಆನೆ ಅಮ್ಮನ ಜೊತೆ ಏನಾದ್ರೂ ತಿನ್ನಲು ಕೇಳೋಣ ಅಂತ ಅದು ಅಲ್ಲಿಗೆ ಹೋಯಿತು. ಮನೆಯೊಳಗೆ ಹೋದಾಗ ಅಲ್ಲಿ ಅಪ್ಪ ಆನೆ ಊಟ ಮಾಡ್ತಿತ್ತು. ಆಗ ಅವರಿಬ್ಬರು ಹೀಗೆ ಮಾತಾಡ್ಕೊಳ್ತಿದ್ರು. ಹೌದು, ನಮ್ಮ ಮಗ ಚಿಕ್ಕ ಸಿಂಹ ಊಟ ಮಾಡಿದ್ನ? ಅವನಿವಾಗ ಏನ್ ಮಾಡ್ತಾ ಇದ್ದಾನೆ? ಇವಾಗಷ್ಟೇ ಚೆನ್ನಾಗಿ ಊಟ ಮಾಡಿ ಹೊರಗೆ ಆಟಾಡ್ತಿದ್ದಾನೆ. ಹೀಗೆ ತಾಯಿ ಆನೆ ಸುಳ್ಳು ಹೇಳಿದ ತಕ್ಷಣ ಸಿಂಹನಿಗೆ ಎಲ್ಲ ವಿಚಾರ ಅರ್ಥವಾಯಿತು. ಅದರಿಂದ ಆನೆ ಜೊತೆ ಊಟ ಕೊಡಿ ಅಂತ ಕೇಳಕ್ಕಾಗದೆ ಅಲ್ಲಿಂದ ಆಚೆ ಹೋಯಿತು. ಆ ನಂತರ ತಾಯಿ ಆನೆಗೆ ಯಾಕೆ ನನ್ನ ಇಷ್ಟ ಆಗಿಲ್ಲ ಅಂತ ಯೋಚನೆ ಮಾಡಕ್ಕೆ ಆರಂಭಿಸಿತು. ಆಗ ಆ ಸ್ಥಳಕ್ಕೆ ಆನೆ ಬಂದು ಹೀಗೆ ಹೇಳಿತು. ಚಿಕ್ಕ ಸಿಂಹ, ಇಲ್ಲಿಗೆ ಬಾ. ಹೇಳಿ ಅಪ್ಪ, ಏನಾಯ್ತು? ಇನ್ನು ಮುಂದೆ ನನ್ನ ವ್ಯಾಪಾರಕ್ಕೆ ನೀನೇ ವಾರಿಸು. ನಾವಿಬ್ರು ಸೇರಿ ಇನ್ಮುಂದೆ ಈ ವ್ಯಾಪಾರವನ್ನು ಮಾಡೋಣ. ಹಾಗೆ ಹೇಳಿ ಆನೆ ಆ ಸಿಂಹದ ಜೊತೆ ಸ್ವಲ್ಪ ಸೌದೆಗಳನ್ನು ಕೊಟ್ಟು ಅವರಿಬ್ಬರು ಸೌದೆನ ತಗೊಂಡು ಸಂತೆಗೆ ಹೋದ್ರು. ಹೀಗೆ ಸ್ವಲ್ಪ ದಿನಗಳ ಕಾಲ ಆ ಹೆಣ್ಣು ಆನೆ ಆ ಸಿಂಹ ಮರಿಗೆ ಊಟ ಕೊಡದೆ ಕಷ್ಟ ಕೊಡ್ತಿದ್ಲು. ಆದರೆ ಆ ಗಂಡು ಆನೆ ಆ ಸಿಂಹದ ಮರಿ ಜೊತೆ ಸೌದೆಯನ್ನು ಎತ್ತಲಿಕ್ಕೆ ಹೇಳಿತು. ಊಟ ಇಲ್ಲದೆ ಆ ಚಿಕ್ಕ ಸಿಂಹ ತುಂಬಾನೇ ಸುಸ್ತಾಯಿತು. ಆದ್ರೂ ಕೂಡ ಆ ಮರಿ ಸಿಂಹ ತನಗೆ ಸಿಕ್ಕಿದಂತಹ ತಂದೆ ತಾಯಿನ ಬಿಡಬಾರ್ದು ಅಂತ ತುಂಬಾನೇ ಕಷ್ಟಪಡ್ತಿದ್ದ. ಒಂದು ದಿನ ಆನೆ ಆ ಚಿಕ್ಕ ಸಿಂಹನನ್ನು ಕರೆದು ಹೀಗೆ ಹೇಳಿತು. ಇಲ್ಲಿ ನೋಡು ಸಿಂಹ, ನಾವು ಬೆಳಿಗ್ಗೆನೆ ಸಿಂಹರಾಜನ ಗುಹೆಗೆ ಹೋಗಿ ಸೌದೆನ ಮಾರಿ ಬರ್ಬೇಕು. ಅದ್ರಿಂದ ಬೇಗ ಹೋಗಿ ನಿದ್ರೆ ಮಾಡು. ಹಾಗೆ ಹೇಳಿ ಆನೆ ಹೋಗಿ ನಿದ್ರೆ ಮಾಡಿತು. ಆ ನಂತರ ಆನೆ ಹೆಂಡತಿ ಸಿಂಹ ಮರಿ ಹತ್ರ ಬಂದು, ನೀನು ನಮ್ಮ ಮನೆ ಬಿಟ್ಟು ಹೋಗೋದಿಲ್ವಾ? ನಿನ್ನಿಂದ ನನಗೆ ನೆಮ್ಮದಿನೇ ಇಲ್ಲ. ಒಂದು ವೇಳೆ ನಿನ್ನ ಎತ್ತವಳನ್ನ ಕೂಡ ನೀನು ಇಷ್ಟೇ ಕಷ್ಟಪಡಿಸಿರ್ತೀಯ, ಅದರಿಂದನೇ ಅವ್ರು ನಿನ್ನ ಬಿಟ್ಟೋಗ್ಬಿಟ್ರು. ಹಾಗೆ ಅಂತ ಆನೆ ಸಿಂಹದ ಮರಿಯನ್ನು ಬೈತು. ಅದರಿಂದ ಆನೆ ಅಮ್ಮನಿಗೆ ಕಷ್ಟ ಕೊಡಬಾರ್ದು ಅಂತ ಸಿಂಹದ ಮರಿ ಆ ಮನೆಯನ್ನು ಬಿಟ್ಟು ಹೋಗ್ಬೇಕು ಅಂತ ತೀರ್ಮಾನ ಮಾಡಿತು. ಹೋಗಕ್ಕೆ ಮುಂಚೆ ತನ್ನ ತಂದೆ ತನಗೆ ಕೊಟ್ಟಿರುವ ಕೆಲಸವನ್ನು ಮಾಡಿ ಮುಗಿಸಿ ಆಮೇಲೆ ಹೋಗೋಣ ಅಂತ ತೀರ್ಮಾನ ಮಾಡಿತು. ಸೌದೆಯನ್ನು ಎತ್ಕೊಂಡು ಸಿಂಹರಾಜನ ಗುಹೆಗೆ ಹೋಯಿತು. ಆ ನಂತರ ಬೆಳಿಗ್ಗೆ ಎದ್ದ ಗಂಡು ಆನೆ ಸಿಂಹದ ಮರಿ ಕಾಣ್ತಾ ಇಲ್ಲ ಅಂತ ತುಂಬಾನೇ ಹುಡುಕಾಡಿತು. ಆಗ ಆನೆ ಹೆಂಡತಿ, ಹೋದ್ರೆ ಹೋಗ್ಲಿರಿ, ಏನೋ ಸ್ವಂತ ಮಗ ಕಾಣದ ಹಾಗೆ ಮಾಡ್ತಿದ್ದೀರಾ? ಅವನು ನನಗೆ ಸ್ವಂತ ಮಗನಿಗಿಂತ ಹೆಚ್ಚು. ಯಾಕಂದ್ರೆ ಅವನಿಲ್ಲದಿದ್ರೆ ಇವತ್ತು ನನಗೆ ನಡಿಲಿಕ್ಕೆ ಕಾಲೇ ಇರ್ತಾ ಇರ್ಲಿಲ್ಲ. ಆಗ ಆ ಗಂಡು ಆನೆ ಆ ಸಿಂಹದ ಮರಿ ಮಾಡಿದ ಉಪಕಾರವನ್ನು ಹೇಳಿತು. ಆಗ ಆ ಹೆಣ್ಣು ಆನೆಗೆ ತಾನು ಮಾಡಿದ ತಪ್ಪು ಏನು ಅಂತ ಅರ್ಥ ಆಯ್ತು. ಅಯ್ಯಯ್ಯೋ, ಈ ವಿಚಾರ ಗೊತ್ತಾಗ್ದೆ ಇಷ್ಟು ದಿನ ಆ ಸಿಂಹ ಮರಿಗೆ ಊಟ ಹಾಕದೆ ಕಷ್ಟ ಕೊಟ್ಬಿಟ್ಟೆ. ಬನ್ನಿ, ನಾವು ಹೋಗಿ ನಮ್ಮ ಮಗನ ಹುಡುಕಿ ಕರ್ಕೊ ಬರೋಣ. ಇಲ್ಲಿ ನಾನು ರಾತ್ರಿ ಇಟ್ಟ ಸೌದೆಗಳು ಕಾಣ್ತಾ ಇಲ್ಲ. ಹಾಗಾದ್ರೆ ಅವನು ಸಿಂಹರಾಜನ ಗುಹೆಗೆ ಹೋಗಿರ್ತಾನೆ. ಬಾ, ಅಲ್ಲಿಗೆ ಹೋಗಿ ನೋಡೋಣ. ಹಾಗೆ ಹೇಳಿ ಗಂಡಾನೆ ಮತ್ತು ಹೆಣ್ಣಾನೆ ಸಿಂಹರಾಜನ ಗುಹೆಗೆ ಹೋದ್ರು. ಅಷ್ಟರಲ್ಲಿ ಆ ಮರಿ ಸಿಂಹ ಸೌದೆಗಳನ್ನು ತಗೊಂಡು ಸಿಂಹರಾಜನ ಗುಹೆಗೆ ಬಂತು. ಅಯ್ಯ ಸಿಂಹರಾಜ, ಸೌದೆಗಳನ್ನ ತಗೊಬಂದಿದ್ದೀನಿ. ಹೀಗೆ ಸಿಂಹರಾಜ ಹೇಳಿದ ತಕ್ಷಣ ಆ ಮರಿ ಸಿಂಹ ಸೌದೆಗಳನ್ನ ಅಲ್ಲೇ ಇಟ್ಟು ಹೊರಟೋಯ್ತು. ಆ ಸೌದೆಯನ್ನು ಇಡುವಾಗ ಸಿಂಹದ ಮರಿಯ ಕುತ್ತಿಗೆಯಿಂದ ಚಿನ್ನದ ಸರ ಕೂಡ ಸೌದೆಯಲ್ಲೇ ಸಿಕ್ಕಾಕೊಳ್ತು. ಅದನ್ನು ಗಮನಿಸದೆ ಸಿಂಹದ ಮರಿ ಅಲ್ಲಿಂದ ಹೊರಟೋಯ್ತು. ಸ್ವಲ್ಪ ಸಮಯದ ನಂತರ
ಆನೆ ಮತ್ತು ಆನೆಯ ಹೆಂಡತಿ ಸಿಂಹದ ಮರಿಯ ಬಗ್ಗೆ ವಿಚಾರಿಸ್ಲಿಕ್ಕೆ ಅಂತ ಗುಹೆಗೆ ಬಂದು ಸಿಂಹರಾಜನ ಜೊತೆ ಕೇಳಿದ್ರು. ಈ ಸೌದೆ ಬಗ್ಗೆ ಕೇಳ್ತಾ ಇದ್ದೀಯಾ ಆನೆ? ಹಾಗೆ ಹೇಳಿ ಆ ಸೌದೆಯನ್ನು ನೋಡಿದಾಗ ಅದರಲ್ಲಿ ಚಿನ್ನದ ಸರವನ್ನು ನೋಡಿತು. ತಕ್ಷಣ ಸಿಂಹರಾಜ ಆ ಸರವನ್ನು ನೋಡಿದಾಗ, ಇದು ಸಿಂಹನ ಸರ ಅಲ್ವಾ? ಈ ಸರ ಹೇಗೆ ಇಲ್ಲಿ ಬಂತು? ಸಿಂಹರಾಣಿ. ಹೌದು ರೀ, ಇದು ಸಿಂಹಂದೇ. ಇಲ್ಲಿಗೆ ಹೇಗೆ ಈ ಸರ ಬಂತು? ಈ ಸರವನ್ನು ಹಾಕ್ಕೊಂಡಿದ್ದ ಮರಿಯ ಹೆಸರು ಸಿಂಬಾನ. ಹಾಗಾದ್ರೆ ಅವನು ಅನಾಥನಲ್ವಾ? ಇಲ್ಲ, ಅವನು ಅನಾಥನಲ್ಲ. ಅವನು ಸಿಂಬ. ಅವನು ನನ್ನ ಮಗ. ಎಲ್ಲಿದ್ದಾನೆ? ನೆನ್ನೆ ತನಕ ನಮ್ಮ ಮನೆಯಲ್ಲೇ ಇದ್ದ ರಾಜ. ಇವತ್ತು ಬೆಳಿಗ್ಗೆನೆ ಸೌದೆನ ತಗೊಂಡು ನಿಮ್ಮ ಗುಹೆಗೆ ಬಂದ. ಆದ್ರೆ ಇವಾಗ ಪುನಃ ಎಲ್ಲಿ ಹೋದ ಅಂತ ಗೊತ್ತಿಲ್ವೇ? ಹೀಗೆ ಎಲ್ಲರೂ ಗುಹೆ ಬಳಿ ನಿಂತು ಮಾತಾಡ್ತಿರುವಾಗ ಆಗ ಚಿಕ್ಕ ಸಿಂಹ ಗುಹೆಯ ಹೊರಗೆ ಹೀಗೆ ಮಾತಾಡ್ತು. ಮಹಾರಾಜ, ಬೆಳಿಗ್ಗೆ ನಾನು ನನ್ನ ಸರವನ್ನು ಇಲ್ಲೇ ಬಿಟ್ಬಿಟ್ಟೆ. ಅದನ್ನ ನನಗೆ ಕೊಡ್ತೀರಾ? ಹೀಗೆ ಸಿಂಹದ ಮರಿ ಹೊರಗೆ ನಿಂತು ಕೇಳ್ತಾ ಇರುವಾಗ ಎಲ್ಲರೂ ಗುಹೆಯ ಹೊರಗಡೆ ಬಂದ್ರು. ಆಗ ಸಿಂಹರಾಣಿ ಮತ್ತು ಸಿಂಹರಾಜ ಮಗನನ್ನು ನೋಡಿ ತುಂಬಾನೇ ಸಂತೋಷಪಟ್ರು. ತನ್ನ ಮಗನನ್ನು ತನ್ನ ಬಳಿ ಕರ್ಕೊಬಂದು ಸೇರಿಸಿದಕ್ಕೆ ಸಿಂಹರಾಜ ಮತ್ತು ಸಿಂಹರಾಣಿ ಆನೆಗಳಿಗೆ ತುಂಬಾ ಬಹುಮಾನವನ್ನು ಕೊಟ್ರು.